ಹಾಯ್ ರೈತ ಬಂದರು ಎಲ್ಲರಿಗೂ ನಮಸ್ಕಾರ. ಕೃಷಿ ಸೊಗಸು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ಗ್ರೋತ್ ಪ್ರಮೋಟ್ ಆಗಿರತಕ್ಕಂತಹ ಒಂದು ಬಯೋವಿಟ ಆಗಿರುತ್ತದೆ. ಈ ಬಯೋವಿಟ ಬಂದುಬಿಟ್ಟು ಯಾವ ರೀತಿ ಕೆಲಸ ಮಾಡುತ್ತದೆ ಮತ್ತು ಯಾವ ಸಮಯದಲ್ಲಿ ಬಳಸಬೇಕು, ನಂತರ ಈ ಬಯೋವಿಟವನ್ನು ಬಳಸುವ ವಿಧಾನ ಅಥವಾ ಡೋಸಸ್ ಅನ್ನೋ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಈ ಬಯೋವಿಟ ಎಂದರೆ ನಾವು ಸಮುದ್ರದಲ್ಲಿ ದೊರೆಯುವಂಥ ಆಳದಲ್ಲಿ ದೊರೆಯುವಂಥ ಒಂದು ಪಾಚಿಯಿಂದ ತಯಾರಿಸಲ್ಪಟ್ಟಿರತಕ್ಕಂಥ ಒಂದು ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್ ಆಗಿರುತ್ತದೆ ಈ ಬಯೋವಿಟ. ಇದೊಂದು ಇಸಬಿಯನ್ ಥರನೇ ಒಂದು ಕೆಲಸ ಮಾಡುವಂತಹ ಒಂದು ಗ್ರೋತ್ ಪ್ರಮೋಟರ್ ಆಗಿರ್ತದೆ. ಇದೊಂದು ಲಿಕ್ವಿಡ್ ರೂಪದಲ್ಲಿ ದೊರೆಯುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತದೆ. ಈ ಬಯೋವಿಟವನ್ನು ಯಾವ ರೀತಿ ಬಳಸಬೇಕೆಂದರೆ, ಈ ಬಯೋವಿಟವನ್ನು ಬಳಸುವುದರಿಂದ ಉಪಯೋಗವೇನು? ಈ ಬಯೋವಿಟವನ್ನು ಬಳಸುವುದರಿಂದ ನಮ್ಮ ವಾತಾವರಣದಲ್ಲಿ ಏರ್ಪಡುವಂತಹ ಒಂದು ಹೀಟ್ ಆಗಿರ್ಬೋದು, ಅಂದರೆ ನಮ್ಮ ವಾತಾವರಣದಲ್ಲಿ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವಂತಹ ಜಾಸ್ತಿ ಹೀಟ್ ಆದಾಗ ಇದನ್ನು ಬಳಸೋದರಿಂದ ಗಿಡಗಳು ತುಂಬ ಕೂಲಾಗಿ ಬಿಟ್ಟು ಗ್ರೋತ್ ಚೆನ್ನಾಗಿ ಬರುತ್ತದೆ. ನಂತರ ಬೇರು ಮತ್ತು ಕಾಂಡಗಳು ದಪ್ಪ ಆಗುತ್ತದೆ. ಬೇರು ಚೆನ್ನಾಗಿ ಬೇರು ಭೂಮಿಯಲ್ಲಿ ಚೆನ್ನಾಗಿ ಬಂದು ರಾಸಾಯನಿಕ ನಾವು ಗೊಬ್ಬರಗಳು ಏನು ಕೊಟ್ಟಿರ್ತೀವೋ ಅವುಗಳನ್ನು ಚೆನ್ನಾಗಿ ತೆಗೆದುಕೊಂಡು ಗಿಡ ತುಂಬ ಗ್ರೋತ್ ಆಗಿ ಬರುತ್ತದೆ. ಈ ಬಯೋವಿಟವನ್ನು ಮೊದಲು ನಾವು ಸಸ್ಯಗಳು ನೆಟ್ಟಿದ ತಕ್ಷಣ ಕೂಡ ಬಳಸಬಹುದು. ನಂತರ ಹೂ ಕಟ್ಟುವ ಸಮಯದಲ್ಲಿ ಬಳಸಬೇಕು. ನಂತರ ಕಾಯಿ ಕಟ್ಟುವ ಸಮಯದಲ್ಲಿ ಈ ಬಯೋವಿಟವನ್ನು ಬಳಸಬೇಕಾಗಿರುತ್ತದೆ. ಇದನ್ನು ಯಾವ ರೀತಿ ಬಳಸಬೇಕು, ಎಷ್ಟು ಡೋಸಲ್ಲಿ ಬಳಸಬೇಕೆಂದರೆ, ಇದನ್ನು 400 ml ನಂತೆ ಒಂದು ಎಕರೆಗೆ ಸ್ಪ್ರೇ ಮಾಡ್ತಾ ಹೋಗಬೇಕಾಗಿರುತ್ತದೆ. ನಾವು ಡ್ರಿಪ್ ಮೂಲಕ 1 ಲೀಟರನ್ನು 1 ಎಕರೆಗೆ ಡ್ರಿಪ್ ಮೂಲಕ ಬಿಡಬೇಕಾಗಿರುತ್ತದೆ. ನಂತರ ಇದನ್ನು ಮೂರನೇ ಬಳಸುವ ವಿಧಾನ ಬಂದುಬಿಟ್ಟು 1 ಲೀಟರನ್ನು ಈ ಬಯೋವಿಟ ಮತ್ತು ಇಸಬಿನ್ ಮಿಶ್ರಣವನ್ನು ಮಾಡಿಕೊಂಡು ಈ ಥರ 200 ಲೀಟರ್ ಡ್ರಮ್ಮಿಗೆ ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಕಾಫಿ ಗ್ಲಾಸ್ನಂತೆ ಗಿಡದ ಬುಡಕ್ಕೆ ಒಯ್ತಾ ಹೋಗಿ ಚೆನ್ನಾಗಿ ಗಿಡಗಳು ಒಂದು 2 ಇಂದ 3 ಡೇಸ್ಗೆ ಅವಾಗ ಗ್ರೋತ್ ಆಗುವುದು ನಿಮಗೆ ಕಣ್ಣಿಗೆ ಕಾಣುತ್ತದೆ. ರೈತಪ್ಪ ಅಂದರೆ ಬಯೋವಿಟ ಮತ್ತು ಇಸಬಿನ್ ಯೂಸು ಮಾಡುವುದರಿಂದ ನಮ್ಮ ತರಕಾರಿ ಮತ್ತು ಹಣ್ಣು ಹಂಪಲುಗಳು ಬೆಳೆಗಳಿಗೆ ಯಾವ ರೀತಿ ಯೂಸ್ ಇರುತ್ತೆ ಎಂಬುದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.